ನಾವು ಇಲ್ಲಿ ಪೊಲೀಸರು ಇಲಾಖೆ ಬಲವಂತವಾಗಿ ಪರ್ಮಿಷನ್ ಕೊಟ್ರೆ ವಿಧಾನಸೌಧದ ಮುಂದೆ, ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ FIR ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ನಾವು ಪರ್ಮಿಷನ್ ಕೊಟ್ಟಿರಲಿಲ್ಲ, ರಿಜೆಕ್ಟ್ ಮಾಡಿದೀವಿ, ಆದ್ರೂ ಕೂಡ KSA ಅವರು ಮಾಡಿದ್ದಾರೆ, RCB ಅವರು ಮಾಡಿದ್ದಾರೆ, DNA ಮಾಡಿದ್ದಾರೆ ಅಂತೇಳಿ ಅವ್ರನ್ನ ಅಪರಾಧಿ ಮಾಡಿದ್ದಾರೆ. ಅದಿರ್ಲಿ, ಕಾನೂನಾತ್ಮಕವಾದಾಗ್ಲಿ. ಪೊಲೀಸ್ ಇಲಾಖೆಯವರು ಅನುಮತಿ ಕೊಡದೆ ಹೋದ್ರೂ ಸಹ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಷ್ಟು ದೊಡ್ಡ ಗಾತ್ರದ ಅಥವಾ ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಸೇರೋದಕ್ಕೆ ಕಾರ್ಯಕ್ರಮ ಆಯೋಜನೆ ಆಗಿದ್ರು. ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, KSAಗೆ ಅಥವಾ RCBಗೆ ಅಲ್ಲಿದ್ದಂತ ಉಪಮುಖ್ಯಮಂತ್ರಿಗಳ ಒಂದು ಭರವಸೆ, ನಾನು ಇದನ್ನ ಮಾಡ್ರಿ, ನಾನು ಕೂಡ ಒಬ್ಬ ಡೆಪ್ಟಿ ಚೀಫ್ ಮಿನಿಸ್ಟರ್, ಏನಾಗುತ್ತೆ ನಾನು ನೋಡ್ಕೊಳ್ತೀನಿ, ನೀವು ಮುಂದುವರಿಸಿ, ನಾನಿದ್ದೇನೆ, ಪೊಲೀಸರು ನೀವು ಯಾರು ಕೂಡ ಗಾಬರಿ ಆಗಬೇಡಿ ಅಂಥೇಳಿ ಆ ಕಡೆಯಿಂದ ಉಪಮುಖ್ಯಮಂತ್ರಿಗಳ ಒತ್ತಡ, ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ಒತ್ತಡ ವಿಧಾನಸೌಧ ಮುಂದೆ ಆಚರಿಸೋದಕ್ಕೆ. ಎಲ್ಲದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ, ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದೆ ಕನಿಷ್ಠ 2.5 3 ಲಕ್ಷ ಜನ ಸೇರಿದ್ರು, ವಿಧಾನಸೌಧದ ಮುಂದೆನೂ ಕೂಡ 1-1.5 ಲಕ್ಷ ಜನ ಸೇರಿದ್ರು. ಇಲ್ಲಿ ದುರಂತ ಏನಪ್ಪಾ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳು ನಿನ್ನೆ ಮೊನ್ನೆ ಹೇಳಿಕೆಯನ್ನು ನೀಡಿದ್ದಾರೆ, ವಿಧಾನಸೌಧದ ಮುಂದೆ ಯಾವುದೇ ಒಂದು ದುರ್ಘಟನೆ ನಡೆದಿಲ್ಲ, ಅದಕ್ಕೆ ನಾನು ಹೊಣೆಗಾರ ಅಲ್ಲ, ತನ್ನ ಸರ್ಕಾರ ಅಂತ ಆಮೇಲೆ ಹೇಳ್ತಾರೆ. ವಿಧಾನಸೌಧದ ಮುಂದೆ ಯಾವುದೋ ಒಂದು ದುರ್ಘಟನೆ ನಡೆದಿಲ್ಲ, ಯಾರು ಕೂಡ ಸಾವನ್ನಪ್ಪಿಲ್ಲ, ಅದಕ್ಕೆ ನಾನು ಹೊಣೆಗಾರ ಅಲ್ಲ. ಅದರ ಅರ್ಥ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಅದು DK ಶಿವಕುಮಾರ್, ಅಲ್ಲಿ ಏನ್ ಸಾವನ್ನಪ್ಪಿದ್ದಾರೆ ಅದಕ್ಕೆ DK ಶಿವಕುಮಾರ್ ಹೊಣೆಗಾರರು ಅನ್ನೋದನ್ನ ಮುಖ್ಯಮಂತ್ರಿಗಳು ಸೂಚಿಸ್ತಾ ಇದ್ದಾರೆ. ದುರಂತ ಏನಪ್ಪಾ ಅಂತ ಹೇಳಿದ್ರೆ, ಇವರ ಹುಚ್ಚಾಟಕ್ಕೆ, ಇವರ ಪ್ರಚಾರವನ್ನ, ಪುಕ್ಕಟ ಪ್ರಚಾರವನ್ನ ಗಿಟ್ಟಿಸ್ಕೊಳ್ತಕ್ಕಂಥ ಸಲುವಾಗಿ ಸಮಯಾವಕಾಶವನ್ನು ಕೂಡ ಪೊಲೀಸ್ ಇಲಾಖೆಗೆ ನೀಡಿದ್ದೇನೆ. ಪೊಲೀಸ್ ಇಲಾಖೆಯವರು ಈ ಆತುರವಾಗಿ RCB ಒಂದು ಈ ಕಾರ್ಯಕ್ರಮವನ್ನ, ವಿಕ್ಟರಿ ರ್ಯಾಲಿಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಪೊಲೀಸರು ವರದಿ ಕೊಟ್ಟರು ಸಹ ಇದು ಯಾವುದನ್ನು ಕೂಡ ಲೆಕ್ಕಿಸದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೂ ಕಾರ್ಯಕ್ರಮ ಮಾಡಿದ್ರು, ವಿಧಾನಸೌಧದ ಮುಂದೆ ಕೂಡ ಕಾರ್ಯಕ್ರಮ ಮಾಡಿದ್ರು. ಇದು ಪರಿಣಾಮ 11 ಮುಗ್ಧ ಜೀವಗಳ ಬಲಿ ತೆಗೆದುಕೊಂಡಂಗಾಯ್ತು. This is not a case of unnatural death as claimed by the state police. ಪೊಲೀಸ್ ಅವರು FIR ಮೊದಲು ಒಂದು FIR ಆಗುತ್ತಲ್ಲ, ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅನ್ಯಾಚುರಲ್ ಡೆತ್. ಇದು ಅನ್ಯಾಚುರಲ್ ಡೆತ್ ಅಲ್ಲ, ಆಕಸ್ಮಿಕವಾಗಿ ನಡೆದಿರ್ತಕ್ಕಂಥ ಘಟನೆನೂ ಕೂಡ ಅಲ್ಲ. ಇವತ್ತು ಈ 11 ಜನ ಜೀವ ಕಳ್ಕೊಂಡಿರ್ತಕ್ಕಂಥದ್ದು, ಇದು ಜೀವ ಕಳ್ಕೊಂಡಿರ್ತಕ್ಕಂಥದ್ದಲ್ಲ, ರಾಜ್ಯ ಸರ್ಕಾರದ ಒಂದು ಕೆಟ್ಟ ನಡವಳಿಕೆಯಿಂದಾಗಿ ಇವತ್ತು ರಾಜ್ಯದಲ್ಲಿ, ಇವತ್ತು ಬೆಂಗಳೂರಿನಲ್ಲಿ ಕೊಲೆ ನಡೆದಿರ್ತಕ್ಕಂಥದ್ದು. ಹಾಗೆ ಮೊನ್ನೆ ದಿನ ಬೆಂಗಳೂರಿನಲ್ಲಿ ನಾನು ಮಾತಾಡ್ಬೇಕಾದ್ರೆ ಒಂದು ಮಾತನ್ನು ಉಲ್ಲೇಖ ಮಾಡಿದೆ. ಇಟ್ಸ್ ನಾಟ್ ಓನ್ಲಿ ನೆಗ್ಲಿಜೆನ್ಸ್ ಆನ್ ದ ಪಾರ್ಟ್ ಆಫ್ ದ ಸ್ಟೇಟ್ ಗವರ್ನಮೆಂಟ್, ರಾಜ್ಯ ಸರ್ಕಾರದಿಂದ ದುರ್ನಡತೆ ಅಷ್ಟೇ ಅಲ್ಲ, ಇಟ್ಸ್ ಎ ಕ್ರಿಮಿನಲ್ ಅಫೆನ್ಸ್ ಆನ್ ದ ಪಾರ್ಟ್ ಆಫ್ ದ ಸ್ಟೇಟ್ ಗವರ್ನಮೆಂಟ್. ಇದರ ಪರಿಣಾಮ 11 ಜನ ಪ್ರಾಣ ಕಳೆದುಕೊಂಡ್ರು, ನೂರಾರು ಜನ ಗಾಯಾಳುಗಳಾದ್ರು, ಅದ್ರಲ್ಲಿ ಆಸ್ಪತ್ರೆಗಳು ಸೇರಿದ್ರು. ನಿನ್ನೆ ದಿನ ಪಾಪ ಕಾಲ್ ತುಳಿತಕ್ಕೆ ಮೊಮ್ಮಗ ಬಲಿ, ಆಹಾರ ಬಿಟ್ಟು ಅಜ್ಜಿ ಸಾವು. ತುಮಕೂರು ಜಿಲ್ಲೆನಲ್ಲಿ ದೇವಿರಮ್ಮ ಅಂತಕ್ಕಂಥ ತಾಯಿ ನಿಧನ ಹೊಂದಿದ್ದಾರೆ. ಯಾರು ಹೊಣೆಗಾರ ಇದಕ್ಕೆ? ಕಾಲ್ ತುಳಿತಕ್ಕೆ ಮೊಮ್ಮಗ ಬಲಿಯಾದ ಅಂತೇಳಿ ಆಹಾರನ ಬಿಟ್ಟು ಉಪವಾಸ ಮಾಡ್ತಾ ಇದ್ದಂತ ದೇವಿರಮ್ಮ ತುಮಕೂರು ಜಿಲ್ಲೆ ಆ ತಾಯಿಯು ಕೂಡ ತನ್ನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇಷ್ಟಾದ್ರೂ ಸಹ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಹೇಳಿಕೆ ಏನಿದೆಯಲ್ಲ, ಖಂಡಿತ ಅವರಿಗೆ ಶೋಭೆ ತರೋದಿಲ್ಲ. ರಾಜ್ಯದ ಗೌರವವನ್ನು ಕೂಡ ತೆಗಿತಾ ಇದ್ದಾರೆ, ಆ ಮುಖ್ಯಮಂತ್ರಿ ಸ್ಥಾನದ ಗೌರವವನ್ನು ಕೂಡ ತೆಗಿತಾ ಇದ್ದಾರೆ, ಕಳೆದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ತಾವೆಲ್ಲರೂ ಕೂಡ ಗಮನಿಸಿರ್ತೀರಿ, ಕಾಲ್ ತುಳಿತಕ್ಕೆ ಅಭಿಮಾನಿಗಳು ಬಲಿ, ಕೈ ತುಳಿತಕ್ಕೆ ಪೊಲೀಸರ ಬಲಿ. ಇದು ಸಾಮಾಜಿಕ ಜಾಲತಾಣದಲ್ಲಿ ಓಡ್ತಾ ಇದೆ.
ಕಾಲ್ ತುಳಿತಕ್ಕೆ ಅಭಿಮಾನಿಗಳು ಬಲಿಯಾದ್ರೆ ಕೈ ತುಳಿತಕ್ಕೆ ಪೊಲೀಸ್ ಅಧಿಕಾರಿಗಳು ಬಲಿಯಾಗಿದ್ದಾರೆ. ಅಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಹುಚ್ಚಾಟಕ್ಕೆ ಕಾಲ್ ತುಳಿತ ಏನಾಯ್ತು, ಅದರಲ್ಲಿ ಅಮಾಯಕರು ಬಲಿಯಾಗಿದ್ದಾರೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಲೋಪವನ್ನ ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಪೊಲೀಸ್ ಅಧಿಕಾರಿಗಳೇನಿದ್ದಾರೆ, ಸೀನಿಯರ್ IPS ಆಫೀಸರ್ಸ್ ಯಾರು ಪ್ರಾಮಾಣಿಕವಾಗಿ ಸಲಹೆಗಳನ್ನು ಕೊಟ್ಟಿದ್ರು ರಾಜ್ಯ ಸರ್ಕಾರಕ್ಕೆ, ಯಾರು ಕಳೆದ 30 ವರ್ಷಗಳಿಂದ ಪ್ರಾಮಾಣಿಕವಾಗಿ ಇಲಾಖೆಯಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ, ಅವರ ಮೇಲೆ ಒಂದು ಗದ ಪ್ರಹಾರ ಆಗಿದೆ. Police officers has been made scapegoat by none other than Chief Minister himself. ತಮ್ಮ ಹುಳುಕನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಪೊಲೀಸ್ ಅಧಿಕಾರಿಗಳನ್ನ ಬಲಿಪಶು ಮಾಡಿದ್ದಾರೆ, ಹರಕೆಯ ಕುರಿಯಾಗಿ ಮಾಡಿದ್ದಾರೆ. ಇದು ಕೂಡ ರಾಜ್ಯ ಸರ್ಕಾರ ಯಾವ ಕ್ರಮವನ್ನು ಕೈಗೊಳ್ಳಿತು? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.